ಕನ್ನಡ ನೆಲವಿದು ನೋಡ ಬಿಜಾಪುರದ ಜಮಖಂಡಿ ಸೀಮೆಯ ಮಹಾಲಿಂಗಪುರವೆಂಬ ಸಿರಿನಾಡ ಮಹಾಲಿಂಗಪುರವೆಂಬ ಸಿರಿನಾಡ. ಓಂ ಶ್ರೀ ಗುರು ಮಾಲಿಂಗೇಶ್ವರಾಯ ನಮಃ ಎಂದು ಮಾಲಿಂಗಪುರದ ಕುಲದೈವರಾದ ಮಾಲಿಂಗೇಶ್ವರರಿಗೆ ನಮಸ್ಕರಿಸುತ್ತಾ ನಾನು ಡಪ್ಲಾಪುರ್ ವಿದ್ಯಾವಿಹಾರ್ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನನ್ಯ ಅಂಗಡಿ ಹಾಗೂ ನಾನು ಪ್ರತೀಕ್ಷಾ ಸ್ಥಳಿ. ಕೃಷಿ ನೇಕಾರಿಕೆಗೆ ಬೆಲ್ಲದ ಬೇಡಿಕೆಗೆ ಹೆಸರಾದ ನಾಡು ನಮ್ಮ ಮಾಲಿಂಗಪುರ. ಮಾಲಿಂಗೇಶ್ವರರು ಮಹಾರಾಷ್ಟ್ರದ ಜತ್ ತಾಲೂಕಿನ ಡಪ್ಲಾಪುರಕ್ಕೆ ಆಗಮಿಸಿ ಅಲ್ಲಿ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳಿಂದ ಉಪದೇಶ ಪಡೆದು ಧರ್ಮ ಪ್ರಚಾರಕ್ಕೆ ಹೊರಟರು. ಮುಧೋಳ ಸಂಸ್ಥಾನದ ಮಾಲೋಜಿ ಗೋರ್ಪಡೆ ರಾಜನಿಗೆ ಸೇರಿದ ಪಟ್ಟಣ ಮಹಾಲಿಂಗಪುರ. ಇದರ ಮೊದಲ ಹೆಸರು ನರಗಟ್ಟಿ. ಶ್ರೀ ಮಹಾಲಿಂಗೇಶ್ವರರು ಈ ಗ್ರಾಮಕ್ಕೆ ಆಗಮನಿಸಿ ಅನೇಕ ಪವಾಡಗಳನ್ನು ಮಾಡಿದ್ದರು. ವೀರಶೈವ ಧರ್ಮದ ಆಚರಣೆ, ಲಿಂಗ ಪೂಜೆ ಮತ್ತು ಅದರ ಮಹತ್ವಗಳನ್ನು ಭಕ್ತರಿಗೆ ತಿಳಿಸಿದ್ದರು. ಇವರ ಪವಾಡ ಪ್ರಭಾವದಿಂದ ನರಗಟ್ಟಿ ಮಹಾಲಿಂಗಪುರವೆಂಬ ಹೆಸರಾಯಿತು. ಗುರುಗಳ ಆಜ್ಞೆಯಂತೆ ನರಗಟ್ಟಿ ಗ್ರಾಮಕ್ಕೆ ಬಂದಾಗ ಶಿವಭಕ್ತೆಯಾದ ಸಿದ್ದಾಯಿ ತಾಯಿ ಶ್ರೀ ಮಾಲಿಂಗೇಶ್ವರರನ್ನು ಬರಮಾಡಿಕೊಳ್ಳುತ್ತಾಳೆ. ನಂತರ ಶ್ರೀಗಳು ಅಲ್ಲಿ ನಿಂತು ಪವಾಡಗಳನ್ನು ಮಾಡುತ್ತಾರೆ. ಮಾಲೋಜಿ ರಾಜನ ಮಗನಾದ ಗೋವಿಂದ ರಾಜ ಮೂಲ ರೋಗಿ ನಿವಾರಣೆ ಮಾಡಿ ಮಾಲೋಜಿ ರಾಜ ಆನೆಯಿಂದ ಸತ್ತ ಮಗುವಿಗೆ ಪುನರ್ಜನ್ಮ ನೀಡಿದರು. ಕೃಷ್ಣಾ ನದಿಗೆ ಇಬ್ಬಾಗಿಸಿ ದಾರಿ ಮಾಡಿದರು. ರುದ್ರಮ್ಮ ಎಂಬ ಹುಟ್ಟುಕುರುಡಿಗೆ ನೇತ್ರದಾನ ಮಾಡಿದರು. ಲಿಂಗ ಪೂಜೆ, ದೈವದಾರ್ಚನೆ, ಅಪ್ಪನ್ನಾರ್ ಬಾವಿಯನ್ನು ನಿರ್ಮಿಸಿದರು. ಅದು ಬೇಸಿಗೆಯಲ್ಲೂ ಕೂಡ ತುಂಬಿರುತ್ತದೆ. 8 ದಿಕ್ಕುಗಳಲ್ಲಿ ಅಷ್ಟಲಿಂಗ ಮುದ್ರೆ ಸ್ಥಾಪಿಸಿದರು. ತಾವು ತಪಗೈದು ಚೆನ್ನಗಿರಿಯಲ್ಲಿ ರಾಮಲಿಂಗ ಎಂಬ ಪವಿತ್ರ ಲಿಂಗವನ್ನು ಗೌರವಾರ್ಥಕವಾಗಿ ಚೆನ್ನಗಿರೀಶೆಯ ದೇವಾಲಯವನ್ನು ನಿರ್ಮಿಸಿದರು. ಹೀಗೆ ಹಲವಾರು ಪವಾಡಗಳ ಸತ್ಪುರುಷರು ನಮ್ಮ ಮಾಲಿಂಗೇಶ್ವರರು. ಒಂದು ದಿನ ಪರಶಿವನ ಅಪ್ಪಣೆಯಂತೆ ಮಹಾಲಿಂಗೇಶ್ವರರು ಮಹಾಲಿಂಗಪುರವನ್ನು ಬಿಟ್ಟು ಹೋಗಲು ಇಚ್ಛಿಸಿದರು. ಆಗ ಸಿದ್ಧಾಂತಿ ತಾಯಿ, ನೀವು ನಮ್ಮ ಕಣ್ಣೆದುರಿಗೆ ಸಕಾರ ರೂಪವಾಗಿಯೇ ಕಾಣಬೇಕು ಎಂಬ ಬಯಕೆಯನ್ನು ಮುಂದಿಟ್ಟಾಗ ಶ್ರೀಗಳು ತಮ್ಮ ಇರುವಿಕೆಯ ರೂಪವಾಗಿ ತಮ್ಮ 5 ಜಡೆಗಳನ್ನು ಸಿದ್ಧಾಂತಿ ತಾಯಿಗೆ ನೀಡಿದರು. ಇದು ನಾನಿರುವ ಗುರುವು. ಈ ಜಟೆಗಳಲ್ಲಿ ನನ್ನನ್ನು ಕಂಡು ಭಕ್ತಿಯಿಂದ ಯಾರು ಜಟಾಭಿಷೇಕ ಮಾಡಿಸುವವರೋ ಅಂತವರ ಇಷ್ಟಾರ್ಥವನ್ನು ಪೂರೈಸುತ್ತೇನೆ ಎಂದು ಹೇಳಿದರು. ಇಂದಿಗೂ ಆ ಜಟೆಗಳು ವಿಜ್ಞಾನಕ್ಕೆ ಸವಾಲಾಗಿದೆ. ಇನ್ನು ನಮ್ಮೂರ ಜಾತ್ರೆಯ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಪ್ರತಿ ವರ್ಷ ಅನಂತ ಹುಣ್ಣಿಮೆಯ ದಿನ ಜಟೋತ್ಸವ, ಅನಂತ ಹುಣ್ಣಿಮೆಯ ದಿನ ನಡೆಯುವ 2 ದಿನಗಳ ಕಾಲ ರಥೋತ್ಸವ. ರಥದ ಮುಂದೆ ನಂದಿಕೋಲು, ಕರಡಿ ಮಜಲು, ಶಹನಾಯಿ ಸೇರಿದಂತೆ ವಿವಿಧ ಮಂಗಳಕರ ಮೆರಗಿನೊಂದಿಗೆ ರಥೋತ್ಸವ ನಡೆಯುತ್ತದೆ. ಜಾತ್ರೆಯಲ್ಲಿ ದೈತ್ಯ ತೊಟ್ಟಿಲು, ಜೋಕಾಲಿ, ಬಳೆ, ಬಟ್ಟೆ, ಆಭರಣ ಅಂಗಡಿಗಳು, ಸಿಹಿ ಮಿಠಾಯಿ ಅಂಗಡಿಗಳು ಹಾಗೂ ಗೃಹೋಪಯೋಗಿ ವಸ್ತುಗಳ ಅಂಗಡಿಗಳು ಜಾತ್ರೆಗೆ ಬಂದವರ ಗಮನವನ್ನು ಸೆಳೆಯುತ್ತದೆ. ಜಾತ್ರೆಯಲ್ಲಿ ಜಾತಿ ವರ್ಗ ಎಂಬ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮಿಸುವ ಪರಿಯೇ ಅಪರೂಪ. ಜಾತ್ರೆಯಲ್ಲಿ ಇಲ್ಲಿ ಶ್ರೀಮಂತ ಬಡವ ಎಂಬ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ತೇರನ್ನು ಎಳೆಯುತ್ತಾರೆ. ಜಾತ್ರೆಯಲ್ಲಿ ನೆಂಟರಿಷ್ಟರ ಸಮಾಗಮವಾಗಿ ಮನೆಯಲ್ಲಿ ಹಬ್ಬದ ಸಂಭ್ರಮ ತುಂಬಿರುತ್ತದೆ. ಹೀಗೆ ಜಾತ್ರೆ ಎಂಬುದು ವಿಶಿಷ್ಟ ಭಾವನೆಗಳ ಅನಾವರಣವಾಗಿದೆ. ಬನ್ನಿ ನಾವೆಲ್ಲರೂ ಸೇರಿ ಸಂಭ್ರಮ ಸಡಗರದಿಂದ ನಮ್ಮೂರ ಆರಾಧ್ಯ ದೈವ ಮಹಾಲಿಂಗೇಶ್ವರ ಜಾತ್ರೆಯಲ್ಲಿ ಭಾಗಿಯಾಗಿ ಆನಂದಿಸೋಣ. ಧನ್ಯವಾದಗಳು.